ಕ್ಲೈಮ್ಯಾಕ್ಸ್ ಮಾತ್ರ ಭಾಳ ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಇಂದನೇ ಎಂಡ್ ವರೆಗೂ ಕುತೂಹಲ ಮುಡಿಸ್ಕೊಂಡು ಹೋಗಿತ್ತು. ಒಳ್ಳೆ ಎಕ್ಸ್ಪೆರಿಮೆಂಟು. ಮೂವಿಲಂತೂ ಈಸ್ ಎ ವೆರಿ ಗುಡ್ ಆಕ್ಟರ್ ಅಂಡ್ ಐ ಹೋಲ್ ಹಾರ್ಟೆಡ್ಲಿ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್. ತುಂಬಾ ಡಿಫರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಅಂತ ಅಂದ್ರೆ ಇದನ್ನ ಅಂತ ಹೇಳ್ಬೋದು. ಡಿಸಪಾಯಿಂಟ್ ಅಂತೂ ಆಗಲ್ಲ, ಅದಂತೂ ಖಂಡಿತ. Peter's cast is very super and Mary acting also cast also very super. So overall out of 10, 10 out of 10. Oh yes, background music ಅಂತೂ ಸೇಡ್ ಮಾಡ್ಸಂಗಿತ್ತು, ಸೂಪರ್ ಆ್ಯಂಡ್ ಸೊ ತುಂಬ ಇಷ್ಟ ಆಯ್ತು ನನಗೆ. ಎಸ್ ಎಲ್ಲ ಟೋಟಲಿ A to Z ಆಲ್ ಓವರ್ ಮೂವಿ ಇಸ್ ಗುಡ್. 10 out of 10. ಫಿಲಮ್ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಟೋರಿ, ಎಲ್ಲರೂ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ರಿಯಲಿ ಇಟ್ ಈಸ್ ಎ ವೆರಿ ವಾಚಬಲ್ ಮೂವಿ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಭಾಳ ಸೂಪರ್ ಆಗಿದೆ, ಚೆನ್ನಾಗಿದೆ ಫಿಲಮ್. ಎಲ್ಲರೂ ನೋಡ್ಬೇಕು ಈ ಫಿಲಮ್ನ. ಸೊ ಭಾಳ ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ, ಹಿಡ್ದಿಡುತ್ತೆ, ಮುಂದೆ ತುದಿ ಕುತ್ಕೊಂಡು ನೋಡೋಂಗಿದೆ. ಚೆನ್ನಾಗಿದೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ರಾಜೇಶ್ ಧ್ರುವನ್ ಆ್ಯಕ್ಟಿಂಗ್ ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಅದು ಸೀನರಿ ತುಂಬ ಚೆನ್ನಾಗಿದೆ. ಆ ಪ್ಲೇಸ್ ಯಾವ್ದು ಸೆಲೆಕ್ಟ್ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ. ಆ ಮೂವಿಗೆ ಸೂಟ್ ಆಗುತ್ತೆ ಬೇಸಿಕಲಿ. ಸೊ ಒಳ್ಳೆಯ ಮೂವಿ, ರಿಕಮೆಂಡ್ ಮಾಡ್ಬೋದು. ಎಲ್ಲ ಚೆನ್ನಾಗಿದೆ, ಅಂದರೆ ಸ್ಕ್ರೀನ್ ಪ್ಲೇ ಇದೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಇಂದನೇ ಎಂಡ್ ವರೆಗೂ ಕುತೂಹಲ ಮುಡಿಸ್ಕೊಂಡು ಹೋಗಿತ್ತು. ಪೀಟರ್ ಅಂದರೆ ಏನಂತ ಎಲ್ಲ ನಮಗೆಲ್ಲ ಒಂದು ರೀತಿ ಕುತೂಹಲ ಇತ್ತಲ್ಲ ಮೊದಲಿಂದ. ನಾವು ಬರೀ ಸ್ಟೋರಿ ನೋಡ್ಕೊಂಡ್ರೆ ಯಾವುದೋ ಒಂದು ಇದು ಕಾಣಿಸಿದ್ರೆ ಹಾಡನ್ನು ನೋಡಿಕೊಂಡು ಏನೇನೋ ಅಂದ್ಕೊಂಡಿದ್ವಿ. ಹಾಗಿಲ್ಲ, ತುಂಬ ಚೆನ್ನಾಗಿದೆ. ರಾಜೇಶ್ ಧ್ರುವನ ಆ್ಯಕ್ಟಿಂಗು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೇನ್ ಅಂದರೆ ಆ ಚಂಡೇದು ಏನಿದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮಡಿಕೇರಿ ಸೀನ್ರಿ ಅದು ತುಂಬ ಚೆನ್ನಾಗಿತ್ತು. ಓವರ್ ಆಲ್ ನಮಗೆ ಎಂಡ್ವರೆಗೂ ಅದು ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೂವೀಸ್ ವೆರಿ ಸೂಪರ್, ಎಂಟರ್ಟೈನಿಂಗ್, ಥ್ರಿಲ್ಲಿಂಗ್, ಸಸ್ಪೆನ್ಸ್ ಎಲ್ಲೂ ಚೆನ್ನಾಗಿತ್ತು. ಬಾಲಾಜಿ ಸ್ಟುಡಿಯೋ ನೋಡಿದ್ದೆ ಇವ್ರದ್ದು, ಅದಕ್ಕಿಂತ 100 times ಬೆಟರ್ ಇದೆ, ಚೆನ್ನಾಗಿದೆ. ಎಲ್ಲ ಸೂಪರ್ ಅನ್ನಲ್ಲ, ಇನ್ ಆಲ್ ಆ್ಯಂಗಲ್ ಸೂಪರ್. ಥ್ಯಾಂಕ್ ಯು. ಸೂಪರ್ ಆಗಿದೆ, ಸೂಪರ್ ಟ್ವಿಸ್ಟ್. ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿತ್ತು. ನಾನೀಗ ಡೆಂಚರ್ ತೆಗೆದಿದ್ದೇನೆ, ಆದರೂ ಬಂದು ನೋಡ್ತಾ ಇದ್ದೀನಿ. ಯಾಕೆಂದರೆ ಅವನ ಆ್ಯಕ್ಟಿಂಗು ಅದು ಮಾತ್ರ ಅಲ್ಲ, ಆ ಇಡೀ ಹೋಲ್ ಕೂರ್ಗ್ ಸೀನು ಅಂದರೆ ಕಾಸರಗೋಡು ಸೈಡು ಜನಗಳಿಗೆ ತುಂಬ ಇಷ್ಟ ಆಗ್ತದೆ. ಅವರು ನಿಜವಾಗಿ ಬರ್ತಾರೆ, ಇನ್ನೂ ಜನ ಬರ್ಬೋದು. ಇಟ್ಸ್ ಎ ಗುಡ್ ಥಿಂಗ್. ಹೋಲ್ ಪಿಕ್ಚರ್ ಈಸ್ ಗುಡ್. ನಮಸ್ಕಾರ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ಥರ ಬಂದಾಗ ಇಂಥವನ್ನ ಪ್ರೋತ್ಸಾಹಿಸ್ಬೇಕು ನಮ್ಮ ಜನ. ಒಳ್ಳೆ ಎಕ್ಸ್ಪೆರಿಮೆಂಟು. ನಮ್ಮ ರಾಜೇಶ್ ಅವರಂತೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸ್ಟೋರಿನೂ ಅಷ್ಟೇ ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಹಂಗಾಗಿ ಇದು ಸಕ್ಸಸ್ ಆಗಬೇಕು ಅನ್ನೋದು ನಮ್ಮ ಆಸೆ. ಮ್ಯೂಸಿಕ್ ಚೆನ್ನಾಗಿದೆ, ಅದೇ ಏನಂತಾರೆ ಸೌತ್ ಕೆನರಾ ಸ್ಟೈಲು, ಹಂಗಾಗಿ ಚೆನ್ನಾಗಿದೆ. ನಮ್ಮ ಕ್ಯಾಮ್ರಾ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನಿಷಿಯಲಾಗಿ ಸ್ಟೋರಿ ಏನಾಗ್ತಾ ಇದೆ ಅಂತ ಒಂಚೂರು ಕಾಯ್ತಾ ಇದ್ದಂಗೆ ಆಮೇಲೆ ಸೆಕೆಂಡ್ ಹಾಫಲ್ಲಿ ಕಿಕ್ ಆಫ್ ಆಗುತ್ತೆ ನೋಡಿ, ಆವಾಗ ಒಳ್ಳೆ ಬ್ರೇಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಫಿಲಮ್. ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಇದೊಂದು ಹೊಸದಾಗಿ ಏನೋ ಒಂದು ಕಲ್ತಂಗೆ ಆಯ್ತು ನಮಗೂ. ಸೊ ನಮ್ಮ ಇದು ಕಲ್ಚರಿನ ಬಗ್ಗೆ ಏನೋ ಒಂದು ತಗೊಂಡು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ, ಅದು ಖುಷಿ ಆಗುತ್ತೆ ಈ ಥರದ್ದು ಮಾಡೋದು. ತುಂಬ ಚೆನ್ನಾಗಿ ಮಾಡಿದಾರಪ್ಪ, ಎಲ್ಲರೂ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸೊ ಹಂಗಾಗಿ ಭಾಳ ಖುಷಿ ಆಯಿತು ನನಗೆ. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೆರಿಮೆಂಟು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜನ ಬಂದು ನೋಡ್ಬೇಕು ಇದನ್ನು. ಸೊ ಪೀಟರ್ನ ನೋಡ್ಕೊಂಡು ಈಗ ಆಚೆ ಬಂದ್ವಿ. ಇಟ್ಸ್ ಎ ವೆರಿ ಗುಡ್ ಮೂವಿ. ಇಟ್ಸ್ ಎ ಮೂವಿ ಬೇರೆ ಮೂವಿಗಳ ಥರ ಬರೀ ಫೈಟಿಂಗ್ ಆಗಲಿ ಅದಾಗಲಿಲ್ಲ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಡೈರೆಕ್ಷನ್ ಇದೆ. ಆ್ಯಂಡ್ ಹೀರೋ ಆದಂಥ ರಾಜೇಶ್ ಧ್ರುವ ಅವರಂತೂ ಎಕ್ಸಲೆಂಟ್ ಆ್ಯಕ್ಟಿಂಗ್. ಅವ್ರದ್ದು ಪ್ರೀವಿಯಸ್ ಮೂವೀಸ್ ನೋಡಿದ್ವಿ, ಪ್ರೀವಿಯಸ್ ಸೀರಿಯಲ್ಸ್ ನೋಡಿದ್ವಿ. ಮೂವಿಲಂತೂ ಈಸ್ ಎ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್. ಟೆಕ್ನಿಕಲಿ ತುಂಬ ಚೆನ್ನಾಗಿತ್ತು, ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಈಸ್ ಆಲ್ಸೋ ರಿಯಲಿ ಗುಡ್. ತುಂಬ ಓವರ್ ಆಲ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ರಾಜೇಶ್ ಧ್ರುವನ್ ಆ್ಯಕ್ಟಿಂಗ್. ದಟ್ ಈಸ್ ಅ ಮೇಜರ್ ಹೈಲೈಟ್ ಆಫ್ ದ ಎಂಟೈರ್ ಮೂವಿ. ಹಿ ಹಸ್ ಕ್ಯಾರಿಡ್ ಇಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ. ಅವ್ರ ಆ ಕ್ಯಾರೆಕ್ಟರ್ ಒಳಗೆ ಹೋಗಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಎಕ್ಸಲೆಂಟ್. ಪೀಟರ್ ಮೂವಿ ನೋಡಿ ಈಗಷ್ಟೇ ಆಚೆ ಬರ್ತಾ ಇದ್ದೀವಿ. ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ತುಂಬ ಡಿಫ್ರೆಂಟ್ ಆಗಿರೋ ಸ್ಟೋರಿ, ತುಂಬ ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಅಂತ ಅಂದರೆ ಇದನ್ನ ಅಂತ ಹೇಳ್ಬೋದು. ಆ್ಯಂಡ್ ನಾವು ಬೇರೆ ಭಾಷೆಗಳಲ್ಲಿ ನೋಡಿ ನಾವು ಅದನ್ನು ಪ್ರೈಸ್ ಮಾಡಿರ್ತೀವಿ, ತುಂಬ ಚೆನ್ನಾಗಿದೆ, ನಮ್ಮ ಭಾಷೆಯಲ್ಲಿ ಥರ ಬರಬೇಕು, ನಮ್ಮ ಕಡೆ ನಮ್ಮ ಇಂಡಸ್ಟ್ರಿಲಿ ಬರಬೇಕು ಅಂತ. ಬಂದಿದೆ ಇವಾಗ, ದಯವಿಟ್ಟು ಬಂದು ಅದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಫ್ರೆಶ್ ಆಗಿದೆ. ಇದನ್ನು ನೀವು ಒಂದು ನಾರ್ಮಲ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಾರ್ಮಲ್ ಅದನ್ನು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ. ಎಲ್ಲ ಎಮೋಷನ್ಸು ಇದೆ, ಎಲ್ಲ ಥರ ನೀವು ಇಲ್ಲಿ ಬಂದರೆ ಎಂಜಾಯ್ ಮಾಡ್ಬೋದು, ಒಂದು ಫ್ಯಾಮಿಲಿ ಆಗಿ ಥ್ರಿಲ್ಲರ್ ಆಗಿ ನೋಡ್ಬೋದು. ಸೊ ಬಂದು ಸಪೋರ್ಟ್ ಮಾಡಿ, ಇದನ್ನು ಗೆಲ್ಲಿಸಿ ನಾವೇ ಮಾಡಬೇಕು. ಮಾಡಿದ್ರೆ ಇಂಡಸ್ಟ್ರಿಗೂ ಒಳ್ಳೆಯದು, ಕಾಸ್ಟ್ಗೂ ಒಳ್ಳೆಯದು, ಆ್ಯಂಡ್ ನಮ್ಮ ಭಾಷೆಗೂ ಒಳ್ಳೆಯದು. ಸೊ ದಯವಿಟ್ಟು ಬನ್ನಿ, ಎಂಜಾಯ್ ಮಾಡ್ತೀರಾ. ಡಿಸಪಾಯಿಂಟ್ ಅಂತೂ ಆಗಲ್ಲ, ಅದಂತೂ ಖಂಡಿತ.
ಸೊ ಬನ್ನಿ ಆ್ಯಂಡ್ ಎಂಜಾಯ್ ಮಾಡಿ. ಆಬ್ವಿಯಸ್ಲಿ ನಾವು ಊರ ಕಡೆಯವ್ರು ಆಗಿದ್ದರಿಂದ ನಮಗೆ ಅದು ತುಂಬಾ ಕನೆಕ್ಟ್ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಅದೇ ಹೇಳ್ದಂಗೆ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್, ಫ್ರೆಶ್ ಕಾನ್ಸೆಪ್ಟ್, ಲೈಕ್ ಆಗುತ್ತೆ, ಇಷ್ಟ ಆಗುತ್ತೆ. ಆ್ಯಂಡ್ ಬನ್ನಿ ಗೆಲ್ಲಿಸಿ ಅಂತ ಹೇಳ್ಬೋದು ಅಷ್ಟೇ. ಎಕ್ಸೆಪ್ಷನಲ್ ಆಗಿದೆ, ಮತ್ತೇನು ಹೇಳೋಕ್ಕಾಗಲ್ಲ ಅಷ್ಟೇ. ಎಲ್ಲದೂ ಇದೆ, ಎಲ್ಲ ಥರ ಎಲ್ಲ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಎಮೋಷನ್ ಇದೆ, ಥ್ರಿಲ್ ಇದೆ, ಫೈಟ್ ಇದೆ, ಒಂದು ಸಸ್ಪೆನ್ಸ್ ಇದೆ. ಸೊ ಇಂಥದ್ದಿಲ್ಲ ಅಂತಿಲ್ಲ. ಸೊ ಇಂಥದ್ದಿಲ್ಲ ಅಂತ ನೀವು ವಾಪಸ್ ವಾಚ್ ಹೋಗ್ಬೇಕಾದ್ರೆ ಅದು ಇದು ಅಂತ ನೀವು ಪಾಯಿಂಟ್ ಮಾಡೋಕ್ಕಾಗಲ್ಲ. ಅಷ್ಟು ಒಂದು ಕಂಪ್ಲೀಟ್ ಸ್ಟೋರಿ, ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಬನ್ನಿ ಎಂಜಾಯ್ ಮಾಡ್ತೀರಾ.